ಆಚಾರ್ಯಜಿ ಇತ್ತೀಚೆಗೆ ಕಳೆದ 1 ವರ್ಷದಲ್ಲಿ ದಿಲ್ಲಿಯಲ್ಲಿ ನಾಯಿ ಕಚ್ಚಿದ ಪ್ರಕರಣಗಳು 143% ಹೆಚ್ಚಾಗಿವೆ. ಕೆಲವರು ಹೇಳ್ತಾರೆ ಈ ನಾಯಿಗಳು ಚಿಕ್ಕ ಮಕ್ಕಳಿಗೆ ಅಪಾಯಕಾರಿಯಾಗಿವೆ, ಇವುಗಳನ್ನು ಕೊಳ್ಳುವುದೇ ಸೂಕ್ತ ಅಂತಿದ್ದಾರೆ. ಇಲ್ಲ, ಇವನ್ನು ಕೊಲ್ಲೋದ ಅಂದ್ರೆ ಕ್ರೂರವಾದ ಮತ್ತು ಅಮಾನವೀಯ ಕೃತ್ಯ ಯಾವುದೂ ಇಲ್ಲ. ಬೀದಿ ನಾಯಿಗಳು ಹೆಚ್ಚಾಗಿವೆ ಅಂತ ಅವುಗಳನ್ನು ಕೊಲ್ಲೋದಕ್ಕೆ ಮುಂದಾಗ್ತಾರೆ. ಇದಕ್ಕಿಂತ ಕ್ರೂರತೆ ಏನೂ ಇರಲಿಕ್ಕೆ ಸಾಧ್ಯವಿಲ್ಲ. ಭಾರತದಲ್ಲೂ ಕೆಲ ರಾಜ್ಯಗಳಲ್ಲಿ, ಉದಾಹರಣೆಗೆ ಕೇರಳದಲ್ಲಿ ನಾಯಿ ಹೆಚ್ಚಾಗಿವೆ ಅಂತ ನಾಯಿಗಳನ್ನು ಸಾಮೂಹಿಕವಾಗಿ ಕೊಲ್ತಾರೆ. ಇದೊಂದು ಪರಿಹಾರನ? ಇದು ಅತ್ಯಂತ ಅಮಾನವೀಯ ಮತ್ತು ಕ್ರೂರ ಕ್ರಮ. ಸರಿಯಾದ ಪರಿಹಾರ ಬೇಕಾದ್ರೆ ನೇದರ್ಲ್ಯಾಂಡ್ಸ್ ಕಡೆ ನೋಡ್ಬೇಕು. ಅವರು ಪ್ರತಿಯೊಂದು ನಾಯಿಗೆ ಮೊದಲು ನ್ಯೂಟರಿಂಗ್ ಅಂದ್ರೆ ಮರಿ ಹಾಕದ ಹಾಗೆ ನಂತರ ಲಸಿಕೆ ಹಾಕಿದ್ರು. ಇದನ್ನ CNVR ಅಂತ ಕರೀತಾರೆ. ಕ್ಯಾಚ್, ನ್ಯೂಟ್ರಲೈಸ್, ವ್ಯಾಕ್ಸಿನೇಟ್, ರಿಲೀಸ್. ಈಗ ಆ ದೇಶ ಬೀದಿ ನಾಯಿಗಳಿಂದ ಮುಕ್ತವಾಗಿದೆ. ಅಲ್ಲಿ ನೀವು ಭಾವನಾತ್ಮಕವಾಗಿ ಪ್ರೇರಿತಾಗಿ ಪೆಟ್ ಡಾಗ್ ತಗೊಂಡು ರಸ್ತೆ ಮೇಲೆ ಬಿಡೋಕೆ ಅನುಮತಿ ಇಲ್ಲ. ನೀವು ಪೆಟ್ ಡಾಗ್ ತಗೊಂಡಿದ್ರೆ ಅದನ್ನು ರಿಜಿಸ್ಟರ್ ಮಾಡಬೇಕು, ಮೈಕ್ರೋಚಿಪ್ ಹಾಕಬೇಕು. ಆ ಚಿಪ್ ಮೂಲಕ ಮಾಲೀಕ ಯಾರಂತ ಗೊತ್ತಾಗುತ್ತೆ. ನೀವು ಒಂದು ನಾಯಿಯನ್ನು ಪೋಷಿಸುತ್ತಿದ್ದರೆ ಅದರ ಸಂಪೂರ್ಣ ಹೊಣೆಗಾರಿಕೆ ನಿಮ್ಮದೇ ಆಗಿರಬೇಕು. ಅದನ್ನು ರಸ್ತೆಗೆ ಬಿಡೋ ಹಾಗೆ ಇಲ್ಲ. ಆದ್ರೆ ನಾವು ಈ ಪ್ರಶ್ನೆ ಕೇಳೋದಿಲ್ಲ. ಈ ಬೀದಿ ನಾಯಿಗಳ ಸ್ಥಿತಿ ಯಾಕೆ ಇಷ್ಟು ಕೆಟ್ಟದಾಗಿದೆ? ನಾವು ಇದರ ಮೂಲ ಕಾರಣ ಹುಡುಕೋದಿಲ್ಲ, ಹುಡುಕಬೇಕು ಅಲ್ವಾ? ಆದ್ದರಿಂದಲೇ ಜ್ಞಾನ ತುಂಬಾ ಮುಖ್ಯವಾಗಿದೆ. ಆಂತರಿಕ ಪ್ರೇಮದ ಭಾವನೆಯ ಜೊತೆಗೆ ವಿವೇಕವೂ ಬಹಳ ಅಗತ್ಯವಿದೆ. ಪ್ರೀತಿಯ ಭಾವನೆ ಒಳ್ಳೆಯದೇ, ಎಲ್ಲರಲ್ಲೂ ಇರಬೇಕು. ಅದು ಯಾರಾದರೂ ಸಂಕಷ್ಟದಲ್ಲಿದ್ದಾರೆ ಅಂದ್ರೆ ತಕ್ಷಣ ಸಹಾಯಕ್ಕೆ ಹೋಗಬೇಕು. ಇದು ಖಂಡಿತವಾಗಿಯೂ ಬೇಕಾದ ಗುಣ. ಆದ್ರೆ ಅದಕ್ಕೆ ಜ್ಞಾನವೂ ಸೇರಿರಬೇಕು. ಜ್ಞಾನ ಇಲ್ಲದೆ ಮಾಡಿದ ಕೆಲಸ ಸಣ್ಣದಾಗಿ, ಸ್ಥಳೀಯವಾಗಿ, ಸೀಮಿತವಾಗಿ ಉಳಿಯುತ್ತದೆ. ಈ ಎಲ್ಲ ಪ್ರಾಣಿಗಳು ನಮ್ಮ ಅಣ್ಣ ತಮ್ಮಂದಿರಂತೆ.